ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಈ ದಿನ 5 ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಬಹುದಾದಂತಹ ಟೊಮೊಟೊ ರಸಮ್ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಬನ್ನಿ, ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಬರೋಣ. ಇಲ್ಲಿ ಒಂದು 4 ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಬೆಳ್ಳುಳ್ಳಿ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಅರ್ಧ ಹೋಳು ನಿಂಬೆಹಣ್ಣು, ಕರಿಬೇವು, ಅರಿಶಿಣ, ಸಾಸಿವೆ, ಟೊಮೊಟೊ ಇಲ್ಲಿ 5ರಿಂದ 6 ಟೊಮೊಟೊ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಹಾಗೆ ಕೊತ್ತಂಬರಿ ಸೊಪ್ಪು. ನಾನು ಮೊದಲಿಗೆ ಮಿಕ್ಸಿ ಜಾರಿಗೆ ಟೊಮೊಟೊನ ಹಾಕ್ಕೊಳ್ತೇನೆ. ಇದನ್ನು ನುಣ್ಣಗೆ ರುಬ್ಕೊಬರಬೇಕು. ಹಾಗೆ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಜೀರಿಗೆ ಹಾಗೆ ಮೆಣಸು ಎರಡನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೀರಿಗೆ ಮೆಣಸು ಹುರ್ಕೊಂಡಿದ್ದಾಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ತಣ್ಣಗಾಗಲಿ. ರಸಮ್ಗೆ ಒಗ್ಗರಣೆ ಕೊಡೋಣ. ಗ್ಯಾಸ್ ಮೇಲೆ ಪಾತ್ರೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೇನೆ. ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಹಾಗೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಳ್ತೇನೆ. ಹಾಗೆ ಕರಿಬೇವನ್ನ ಹಾಕ್ಕೊಳ್ತೇನೆ. ಈಗ ರುಬ್ಬಿರುವಂಥ ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ತೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ಕೊಳ್ತೇನೆ. ರಸಮ್ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಇದನ್ನು ಕಲಿಸ್ಕೊಳ್ಳೋಣ. ಇದನ್ನು ಕುದಿಸ್ಕೋಬೇಕು. ಇಲ್ಲಿ ಜೀರಿಗೆ ಮೆಣಸು ಹುರಿದಿಟ್ಕೊಂಡಿದ್ವಲ್ಲ, ಇದನ್ನು ಪುಡಿ ಮಾಡ್ಕೋಬೇಕು. ನಾನು ಪುಡಿ ಮಾಡ್ಕೊಬರ್ತೇನೆ. ಪುಡಿ ಮಾಡಿರೋಂಥ ಜೀರಿಗೆ ಮೆಣಸಿನ ಪುಡಿನ ಹಾಕ್ಕೊಳ್ತೇನೆ. ಕಲಿಸ್ಕೊಳ್ಳೋಣ. ಇದಕ್ಕೆ ಈಗ ಪ್ಲೇಟ್ ಮುಚ್ಚಿ 1-2 ನಿಮಿಷ ಇದನ್ನು ಕುದಿಸ್ಕೋಬೇಕು. ನೋಡಿ, ರಸಮ್ ಚೆನ್ನಾಗಿ ಕುದೀತಾ ಇದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ. ಕಲಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಇದನ್ನು 1 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ತೇನೆ. ನೋಡ್ಬೋದು, ರಸಮ್ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೇನೆ. ಕಲಿಸ್ಕೊಳ್ಳೋಣ. ಟೊಮೊಟೊ ರಸಮ್ ರೆಡಿ ಆಯಿತು. ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, 5 ನಿಮಿಷದಲ್ಲಿ ರುಚಿಯಾದಂತಹ ಟೊಮೊಟೊ ರಸಮ್ ಮಾಡ್ಕೊಳ್ಳೋ ವಿಧಾನ.
ಒಮ್ಮೆ ನೀವು ಮನೆಗೆ ಟ್ರೈ ಮಾಡಿ. ಈ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.